ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಸ್ವತಃ ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ಅವರು ಮಾತನಾಡ್ತಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಕೆಟಿ ಗಂಗಾಧರ್ ಅವರೇ, ಶ್ಯಾಮರಾಸ ಮಾಲಿ ಪಾಟೀಲ್ರೇ, ಬಡಗಲ್ಪುರ್ ನಾಗೇಂದ್ರ ಅವರೇ, ಹಾಗೂ ಸಹೋದರಿಯಾದ ನಂದಿನಿ ಜಯರಾಮ್ ಅವರೇ, ಸುನೀತಾ ಪುಟ್ಟಣ್ಣಯ್ಯನವರೇ, ಚುಕ್ಕಿ ನಂಜುಂಡಸ್ವಾಮಿ ಅವರೇ, ನಾಗರತ್ನ ಪಾಟೀಲ್ ಅವರೇ, ಮನು ಸೋಮಯ್ಯ ಅವರೇ, ಮಲ್ಲಿಕಾರ್ಜುನ್ ಬಳ್ಳಾರಿ ಅವರೇ, ಹಲವಾರು ರಾಜ್ಯದ ಸಮಸ್ತ ಮೂಲೆ ಮೂಲೆಯಿಂದ ಚಾಮರಾಜನಗರ ತನ ಎಲ್ಲ ರೈತರ ಮುಖಂಡಗಳು ಈ ಒಂದು ಹೋರಾಟದಲ್ಲಿ ಬಂದಿದ್ದಾರ. ಹಾಗೆ ಇಡೀ ಸಮಸ್ತ ರೈತರ ಸಮಸ್ಯೆಗಳಿಗೆ ತಗೊಂಡು ಸುಮಾರು 30 ಒತ್ತಾಯಗಳನ್ನೆಲ್ಲ ಸರ್ಕಾರ ಗಮನ ಹರಿಸಲು ಸರ್ಕಾರ ಮುಂದೆ ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ನಾನೇನಲ್ಲ ಈ ಮನವಿ ಪತ್ರ ಸ್ವೀಕಾರ ಮಾಡಿದ್ದೀನಿ. ಮತ್ತೆ ನಾನು ವಿಶೇಷವಾಗಿ ನನ್ನ ಹತ್ರ ಸಹಕಾರ ಇಲಾಖೆ ಇರೋದ್ರಿಂದ ಅದ್ರ ಮ್ಯಾಗ ಒಂದೆರಡು ಸ್ಪಷ್ಟಪಡಿಸ್ತೀನಿ. ಸಹಕಾರ ಇಲಾಖೆಯಲ್ಲಿ ಹೋದ ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮನ್ನಾ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯ ಅವರು ಮನ್ನಾ ಮಾಡಿದಂತ 8,165 ಕೋಟಿ ಪೈಕಿ ಹಿಂದಿನ ಸರ್ಕಾರದಲ್ಲಿ 5,000 ಕೋಟಿ ಕೊಟ್ಟಿದ್ರು. ಈ ಸರ್ಕಾರ 5 ತಿಂಗಳಲ್ಲಿ ಸಮ್ಮಿಶ್ರ ಸರ್ಕಾರ ಬಾಕಿ ಅಮೌಂಟ್ ಕಂಪ್ಲೀಟ್ ಕೊಟ್ಟಿದ್ದೀವಿ. ಮತ್ತೆ ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ದು ಘೋಷಣೆ ಮಾಡಿದ್ರಲ್ಲಿ 9,448 ಕೋಟಿ ಅದು ನಮ್ಮ ಸಹಕಾರ ಇಲಾಖೆಯಿಂದ ಬೆಲೆ ಸಾಲ ಮನ್ನಾ ಆಗಿದೆ. ಮತ್ತೆ ಇವತ್ತಿನವರೆಗೆ ಸಿಂಗಲ್ ನೋಟಿಸ್ ಆಗಲಿ ಯಾರಿಗೆ ವಾರಂಟ್ ಆಗಲಿ ನಮ್ಮ ಇಲಾಖೆಯಿಂದ ನಾವು ಕೊಟ್ಟಿಲ್ಲ. ಸಹಕಾರಿ ಅಲ್ಲ, ಒಂದು ಕ್ಲಿಯರ್ ಆಗ್ಬೇಕು. ಆಮೇಲೆ ಮಾನ್ಯ ಹಿರಿಯರು ಗಂಗಾಧವರು ಮಾತಾಡುವಾಗ ರಾಷ್ಟ್ರೀಕೃತ ಬ್ಯಾಂಕಿಂದು ಬೆಳೆ ಸಾಲ ಮನ್ನಾ ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದಾರ. 21 ಬ್ಯಾಂಕು ಸುಮಾರು 35,000 ಕೋಟಿ ಅದರಿಂದ ಪ್ರತ್ಯಕ್ಷವಾಗಿ ಮನ್ನಾ ಮಾಡ್ತೀನಿ ಅಂತೇಳಿ ಹಲವಾರು ಸಭೆಗಳು ಕರೆದಿ ಈವನ್ ಎಕ್ಸಿಸ್ ಬ್ಯಾಂಕ್ ಮೊನ್ನೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ರೆ ಅವರಿಗೇನಲ್ಲ ಚೇತವಣೆ ಕೊಟ್ಟು ನೋಟಿಸ್ ವಾಪಸ್ ತಗೊಂಬಂತ ಒಂದು ಕೆಲಸ ಸರ್ಕಾರ ಮಾಡಿದೆ. ಹಾಗಾಗಿ ಆಮೇಲೆ ವಿಶೇಷವಾಗಿ ನಮ್ಮ ಭಾಗದಿಂದ ಯಾದಗಿರಿನಿಂದ ಏನು ಸಹೋದರಿಯವರು ಬಂದಿದಾರ ಅದು ನನ್ನ ಇಲಾಖೆಗೆ ಬರ್ತದಮ್ಮ. ನನಗ ಇವತ್ತು ನೀವು ನನ್ನ ಗಮನಕ್ಕೆ ತಂದಿರಿ. ಯಾಕಂದ್ರೆ ನನಗ ಇದೇನು ಕೊಳ್ಳೂರು ಇದರಲ್ಲಿ 1,40,00,000 ಏನು ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ನಾನು ಇವತ್ತೇ ನಮ್ಮ RCSಗೆ ಹೇಳಿ ಅದಕ್ಕೆ ತನಿಖೆ ಮಾಡಿ ಅದಕ್ಕೆ ತಪ್ಪಿಸಿದ್ರು ನಾನು ಇದು ಮಾಡ್ತೇನೆ ಅಂತ ಇವತ್ತೇ ನಾನು ಅದಕ್ಕೆ ತನಿಖೆ ಕಳಿಸ್ಬಿಡ್ತೇನೆ. ಹಾಗಾಗಿ ಹಲವಾರು ಇವತ್ತ ರೈತರ ಪರವಾಗಿ ತಾವೆಲ್ಲರೂ ಧ್ವನಿ ಎತ್ತಿದ್ರ ಸರ್ಕಾರ ಬಹಳ ಒಳ್ಳೆ ರೀತಿಯಿಂದ ಹಂತವಾಗಿ ಸ್ಪಂದಿಸುತ್ತೆ ಎಂಬ ನಿಟ್ಟಿನಲ್ಲಿ ನಾನು ತಮ್ಮ ಹತ್ರ ಆ ಒಂದು ಮುಖ್ಯಮಂತ್ರಿ ಪರವಾಗಿ ಭರವಸೆ ಕೊಟ್ಟು ತಾವೇನ್ ಹೇಳಿದ್ರಿ ಈ ಎಲ್ಲಾ ಮುಖಂಡರಿಗೆ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಇವತ್ತು ಮೀಟಿಂಗ್ ಕರೀರಿ ಅಂತ ನಾವು ಹೇಳಿದ್ರಿ. ನಾನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ನಮ್ಮ ಮುಖಂಡರಿಗೆ ಏನದಲ್ಲ ಅವರು ಒಂದು ನಿಗದಿ ಮಾಡಿದಂತ ಒಂದು ಡೇಟು ಪ್ರತ್ಯಕ್ಷವಾಗಿ ತಿಳಿಸಲಾಗ ನಾನು ಪ್ರಯತ್ನ ಮಾಡ್ತೀನಿ ಎಂಬ ನಿಟ್ಟಿನಲ್ಲಿ ಈ ಒಂದು ಸಭೆಗೆ ಹೇಳಿ ಮತ್ತು ವಿಶೇಷವಾಗಿ ತಮ್ಮ ಮನವಿ ಮುಖ್ಯಮಂತ್ರಿ ಹತ್ರ ಯಾಕಂದ್ರೆ ಕ್ಯಾಬಿನೆಟ್ ನಡೀತಾ ಇದೆ ಇವತ್ತೇ ಏನದಲ್ಲ ಈಗಲೇ ನಾನು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ ಅಂತ ಹೇಳಿ 2 ಮಾತು ಮುಗಿಸ್ತೇನೆ. ಮಂತ್ರಿಗಳು ಬಂದಿದ್ದಾರೆ, ಈಗ ಕ್ಯಾಬಿನೆಟ್ ಮಂತ್ರಿ ಮುಂದೆ ಸಭೆ ಇದೆ ಕಣ್ರಿ, ಸಭೆ ಮುಂದುವರಿತಿದೆ, ಸಭೆ ಮುಂದುವರಿತಿದೆ. ಓಡಿ ಎಲ್ಲ ಯಾಕೆ ಬಂದಿರ್ರಿ, ಎಲ್ಲ ಕೂತ್ಕೋಬೇಕ್ರಿ. ಸಭೆ ಮತ್ತೆ ಮುಂದುವರಿಸಿದ್ರೆ ಕೆಲವು ನಿರ್ಣಯಗಳನ್ನ ಮಾಡಬೇಕು. ಇನ್ನು ಬೇಕಾದಷ್ಟು ಮಾತಾಡಿದ್ದಾರೆ, ಬಹಳಷ್ಟು ಜನ ಇನ್ನೂ ಮಾತಾಡಿದ್ದಾರೆ.
ಎಸ್, ನೀವು ನೋಡಿದ್ರಿ ಬಂಡೆಪ್ಪ ಕಾಶೆಂಪೂರ್ ಸಹಕಾರ ಸಚಿವರು ಸ್ಥಳಕ್ಕೆ ಬಂದು ರೈತರ ಆಕ್ರೋಶವನ್ನ ತಣ್ಣಗೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಬಂಡೆಪ್ಪ ಕಾಶೆಂಪೂರ್ ಅವರ ಈ ಒಂದು ಸಮಾಧಾನ ಮಾಡುವಂತ ಪ್ರಯತ್ನ, ಕನ್ವಿನ್ಸ್ ಮಾಡುವಂತ ಪ್ರಯತ್ನಕ್ಕೆ ರೈತ ಮುಖಂಡರು ಈಗ ಒಪ್ಪಿಕೊಳ್ತಾರ ಅಥವಾ ಅವರ ಹಿಂದಿನ ಈ ಒಂದು ಡೆಡ್ ಲೈನ್ ಕೆಲ ಹೊತ್ತಿನ ಹಿಂದೆ ಕೊಟ್ಟರು ಅದಕ್ಕೆ ಬದ್ಧವಾಗಿ ಈಗ ವಿಧಾನಸೌಧಕ್ಕೆ ಬೊತ್ತಿಗೆ ಹಾಕ್ತಾರೆ ಅನ್ನೋದು ಪ್ರಶ್ನೆ. ಬಂಡೆಪ್ಪ ಕಾಶೆಂಪೂರ್ ಮಾತನಾಡ್ತಾ ಹೇಳಿದ್ರು, ನಿಮ್ಮೆಲ್ಲ ಸಮಸ್ಯೆಗಳಲ್ಲಿ ಸಹಕಾರ ನಮ್ಮ ಒಂದು ಸಚಿವಾಲಯದಿಂದ ಯಾವುದೇ ವಾರಂಟ್ ಅನ್ನ ಯಾವುದೇ ರೈತರಿಗೂ ಕೂಡ ನಾವು ಕೊಟ್ಟಿಲ್ಲ. ಅದು ಕೊಟ್ಟಿರೋದು ರಾಷ್ಟ್ರೀಕೃತ ಬ್ಯಾಂಕ್ಗಳು. ಅದೇ ರೀತಿಯಾಗಿ ನಮಗೂ ಕೂಡ ಇದೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ. ಆದಷ್ಟು ಬೇಗ ನಾಳೆ ಸಭೆಯನ್ನು ನಡೆಸಲಾಗಿದೆ, ಅದರಲ್ಲಿ ನಾವು ಇದು ಮಾಡ್ತೀವಿ. ಈಗ ನೋಡ್ತಾ ಇದ್ರಿ ನೇರ ದೃಶ್ಯಾವಳಿಗಳನ್ನು ಯಾವ ರೀತಿಯಾಗಿ ರೈತರ ಪ್ರತಿಭಟನೆ ಮಾತಿನ ಚಕಮಕಿಗಳು ಮತ್ತೆ ಮುಂದುವರೆದಿದೆ ಅಂತ. ಇದೀಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರೋದು ಬಂಡೆಪ್ಪ ಕಾಶೆಂಪೂರ್ ಅವರ ಮಾತಿನ ನಂತರ ಈಗ ರೈತರಲ್ಲೇ ಒಂದು ರೀತಿಯಾಗಿ ಗೊಂದಲ ಸೃಷ್ಟಿಯಾಗಿದೆ. ಒಂದಷ್ಟು ಜನ ರೈತರು ಇದೀಗ ಯಾವುದೇ ಕಾರಣಕ್ಕೂ ಸಿಎಂ ಅವರು ಬರೋ ತನಕ ಹೋಗಬಾರ್ದು ಅಂತ, ಇನ್ನೊಂದಷ್ಟು ಜನ ಈಗಾಗಲೇ ಅವರು ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸರ್ಕಾರದ ಪರವಾಗಿ. ಅದಕ್ಕೆ ನಾವು ಒಪ್ಕೊಳ್ಳೋಣ, ನಾಳೆ ಸಭೆಯನ್ನು ಮಧ್ಯಾಹ್ನ ಕರೆದಿದ್ದಾರೆ, ಅದರಲ್ಲಿ ಏನಾಗುತ್ತೆ ನೋಡೋಣ ಅನ್ನೋದು ಒಂದು ರೀತಿಯಾಗಿ ಮಿಕ್ಸ್ಡ್ ಆದಂತ ರೆಸ್ಪಾನ್ಸ್ ಬರ್ತಾ ಇದೆ ಒಂದಷ್ಟು ರೈತರ ಬಣದಲ್ಲಿ. ಯಾವುದೇ ಕಾರಣಕ್ಕೂ ಅವರ ಮನವಿಗೆ ನಾವು ಬಗ್ಗೋದು ಬೇಡ, ಬಹಳ ನೈಸಾದಂತ ಮಾತುಗಳನ್ನ ಪಾಲಿಶ್ ಮಾಡಿ ನಮ್ಮನ್ನ ಒಂದ್ ರೀತಿಯಾಗಿ ಕುರಿಗಳನ್ನಾಗಿ ಮಾಡ್ತಾರೆ ಅನ್ನೋದು ಒಂದಷ್ಟು ಜನ ಹೇಳಿದ್ರೆ, ಇನ್ನೊಂದಷ್ಟು ಜನ ನೋಡೋಣ ಈಗ ಬಂಡೆಪ್ಪ ಕಾಶೆಂಪೂರ್ ಅಟ್ಲೀಸ್ಟ್ ಅವರಾದ್ರೂ ಬಂದು ಮಾತನಾಡಿದಾರಲ್ವಾ, ಇದನ್ನು ನೋಡ್ತಾ ಇರಬಹುದು. ಪರಸ್ಪರ ಕೆಲವೊಂದು ಮಾತಿನ ಅಭಿಪ್ರಾಯಗಳ ಒಂದು ವಿನಿಮಯ ಆಗ್ತಿದೆ. ಕೆಲವರು ಒಂದು ಮಾತು ಹೇಳಕ್ ಬಯಸ್ತೀನಿ, ನಾನು ಒಬ್ಬ ಸಹಕಾರ ಮಂತ್ರಿ ಆಗಿ ಇವತ್ತು ಅವ್ರದ್ದು ಸಾಲ ಮನ್ನಾ ಇರ್ಬೋದು, ಹತ್ತಾರು ಸಮಸ್ಯೆಗಳು ಇರ್ಬೋದು, ಇವತ್ತು ಸರ್ಕಾರ ಬಹಳ ಒಂದು ಒಳ್ಳೆ ರೀತಿಯಿಂದ ಸ್ಪಂದಿಸಂತ ಕೆಲಸ ಮಾಡುತ್ತೆ. ಮತ್ತು ಅವ್ರಿಗೆ ಒಂದು ಮಾತು ಹೇಳಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತೇ ಮಾತಾಡಿ ಬಹಳ ಶೀಘ್ರದಲ್ಲೇ ಅವ್ರಿಗೆ ಒಂದು ಪ್ರತ್ಯಕ್ಷವಾಗಿ ಮುಖಂಡರುಗಳದ್ದು ಮೀಟಿಂಗ್ ಕರಿಬೇಕು ಅಂತೇನು ಹೇಳಿದಾರ. ಅದಕ್ಕೂ ಏನದಲ್ಲ ಮಾನ್ಯ ಮುಖ್ಯಮಂತ್ರಿಗಳದ್ದು ಮೀಟಿಂಗ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಇವತ್ತ ಅವ್ರದ್ದು ಒಂದು ಬೇಡಿಕೆಗಳೇನು ಇವತ್ತ 29 ಹಲವಾರು ಇವತ್ತು ಕೊಡಗುದಿರ್ಬೋದು, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಬರಗಾಲ ಬಂದಿದ್ದಿರ್ಬೋದು, ಇಂಥವೆಲ್ಲ ಏನು ನಮ್ಮ ಗಮನಕ್ಕೆ ತಂದಿದಾರ. ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೆ ಎಂಬ ನಿಟ್ಟಿನಲ್ಲಿ ನಾ ಹೇಳಕ್ ಬಯಸ್ತೇನೆ. ಕೇಳಿ ಒಂದ್ ಮಾತು ಹೇಳ್ತೀನಿ. ಇವತ್ತ ಇಡೀ ದೇಶದಲ್ಲೇ ಯಾರೂ ರೈತರ ಪರವಾಗಿ ಇಷ್ಟೊಂದು ದೊಡ್ಡ ತೀರ್ಮಾನ ತಗೊಂಡಿಲ್ಲ. 45,000 ಕೋಟಿ ಇವತ್ತು ಯಾವ ರಾಜ್ಯದ ಸರ್ಕಾರವು ಇಷ್ಟೊಂದು ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದಿಲ್ಲ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಸುದೀರ್ಘ ರಾಜಕೀಯದಲ್ಲಿ ನಾವು ಹಲವಾರು ನಡವಳಿಕೆ ನೋಡಿದಾಗ ಅವರಷ್ಟು ಘನತೆ ಗೌರವ ಯಾರ ರೈತರಿಗೂ ಬಹಳ ದೊಡ್ಡ ಗೌರವದಿಂದ ಕಾಣ್ತಾರವ್ರು. ನೀ ಕೇಳಿ ನಿನ್ನೇನು ಅವ್ರು ಅದೇ ಹೇಳಿದಾರ, ತಾಯಿ ಅಂತೇಳಿ ಯೂಸ್ ಮಾಡಿದಾರ. ಕೇಳಿ, ತಾಯಿ ಅಂತ ಯೂಸ್ ಮಾಡಿದಾರ. ಆಯ್ತು. ಹಾಗಾಗಿ ಇವತ್ತ ರೈತರ ಪರವಾಗಿ ಇವತ್ತು ಈ ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಇದಾರ. ಮುಂದಿನ ದಿನಗಳು ಹಲವಾರು ಸಮಸ್ಯೆಗಳಿಗೆಲ್ಲ ಸ್ಪಂದಿಸುವಂತ ಪ್ರಯತ್ನ ಮಾಡ್ತೀವಿ. ಹೇಳಮ್ಮ. ಇಲ್ಲ, ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲಿ ಇದಾರ, ಅವ್ರ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೀನಿ. ಇಲ್ಲ, ಈಗ ಅವರು ಹಲವಾರು ಚರ್ಚೆ ಮುಖಾಂತರ ಕೇಳಿ, ಚರ್ಚೆ ಇನ್ನು ಸಾಯಂಕಾಲ ತನ ಅವರೆಲ್ಲ ಏನದಲ್ಲ ಚರ್ಚೆ ಮಾಡ್ತಾರೆ.
ಪ್ರತಿಭಟನೆ ಹಿಂಗೆ ಮುಂದುವರೆದ್ರೆ ಪರಿಸ್ಥಿತಿ ಗಂಭೀರ ಆಗುತ್ತಲ್ರಿ ಸರ್, ಅದಕ್ಕೇನ್ ಮಾಡ್ತೀರಿ? ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಯಾರು ಪ್ರತಿಭಟನೆ ಮಾಡಬಾರ್ದು, ಅವ್ರ ಪರವಾಗಿ ಸರ್ಕಾರ ಇದೆ ಅಂತ ಹೇಳಕ್ ಹಾಗಾದ್ರೆ ಇವಾಗ ಮುಖ್ಯಮಂತ್ರಿಗಳು ಬರೋವರೆಗೂ ನಾವು ಸುಮ್ಮನೆ ಇರಲ್ಲ. ಇಲ್ಲ, ಹಾಗೇನಿಲ್ಲ. ಅವ್ರ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೀನಿ. ಕ್ಷಮೆ ನೀವು ಕೇಳ್ತೀರಾ? ಅವ್ರ ಪರವಾಗಿ ನೀವು ಕ್ಷಮೆ ಕೇಳ್ತೀರಾ? ಅಲ್ಲ, ಈಗ ನೋಡಿ, ನೀವು ಕೇಳಲ್ಲ, ಮುಖ್ಯಮಂತ್ರಿ ನಾವು ಬೇಕಂತ ಕೇಳ್ತೀವಿ. ಅದಕ್ಕೇನಿಲ್ಲ. ಯಾರಿಗಾರ ನೋಡಿ, ಕೇಳಿ, ಯಾರಿಗಾರ ಒಂದು ಯಾರಿಗಾರಲ್ಲ, ಈ ರಾಜ್ಯದ ಹೆಣ್ಮಕ್ಳಿಗೆ. ಆಯ್ತು, ಹೆಣ್ಮಕ್ಳಿಗೆ ಏನಾರ ತೊಂದರೆ ಆಗಿದ್ರೆ ಏನಂದ್ರಿ, ಮತ್ ಮುಖ್ಯಮಂತ್ರಿಗಳದು ಒಂದು ನಡವಳಿಕೆ ನಾವು ನೋಡಿದ್ರೆ ಯಾವತ್ತೂ ಅವ್ರ ರೀತಿ ಏನು ಯಾವ ರೈತರ ಆದ್ರೆ ಬಗ್ಗೆ ನೀವು ಕ್ಷಮೆ ಮಾತಾಡಿಲ್ಲ. ಕೇಳ್ತೀರಾ? ಕೇಳ್ರಿ ಅವ್ರ ಪರವಾಗಿ. ಅವ್ರ ಪರವಾಗಿ ನಾನೇ ಕೇಳ್ತೀನಿ. ಅದಕ್ಕೇನಿದೆ? ಹೌದು. ಬಂಡೆಪ್ಪ ಸಂಧಾನಕ್ಕೆ ಬಗ್ಗದ ರೈತರು ಖುದ್ದು ಸಿಎಂ ಅವರೇ ಜಾಗಕ್ಕೆ ಬರಲಿ, ಫ್ರೀಡಂ ಪಾರ್ಕ್ಗೆ ಖುದ್ದು ಸಿಎಂ ಅವರೇ ಸ್ಥಳಕ್ಕೆ ಬರಬೇಕು, ಇದು ರೈತರ ಆಗ್ರಹ. ಸಚಿವರು ಇಲ್ಲೇ ಇರಲಿ ಎಂದು ರೈತರ ಪಟ್ಟು. ಅಲ್ಲಿ ಈಗ ಬಂಡೆಪ್ಪ ಕಾಶೆಂಪುರ ಅವರು ಬಂದು ಒಂದು ಹಂತಕ್ಕೆ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಬಂಡೆಪ್ಪ ಸಂಧಾನಕ್ಕೆ ಬಗ್ಗುವಂತ ಲಕ್ಷಣ ಕಾಣ್ತಾ ಇಲ್ಲ. ರೈತರಿಗೆ ಸ್ವತಃ ಕುಮಾರಸ್ವಾಮಿ ಅವರೇ ಫ್ರೀಡಂ ಪಾರ್ಕ್ಗೆ ಬರಲಿ, ಬಂದು ನಮ್ಮ ನೋವನ್ನ ಕೇಳಲಿ, ಚರ್ಚೆಯನ್ನ ಮಾಡಲಿ ಅನ್ನೋದು ರೈತರ ಒತ್ತಾಯ. ಆ ಮೂಲಕ ರೈತರ ಬೇಡಿಕೆಗಳನ್ನ ಪಡೆದು ಒಂದು ರೀತಿಯಾಗಿ ಸಮಾಧಾನ ಮಾಡುವಂತ ಪ್ರಯತ್ನವನ್ನು ಮಾಡಿದಂತ ಬಂಡೆಪ್ಪ ಕಾಶೆಂಪುರ ಅವರ ಸಮಾಧಾನಕ್ಕೆ ಈಗ ರೈತರು ಬಗ್ಗುವ ಲಕ್ಷಣ ಕಾಣ್ತಾ ಇಲ್ಲ. ಬಂದ್ರು, ಒಂದಷ್ಟು ಹೇಳಿಕೆಗಳನ್ನ ಹೇಳಿದ್ರು, ಅಲ್ಲಲ್ಲಿ ಅವರವರ ಹೆಗಲನ್ನ ಅವರೇ ತಟ್ಕೊಂಡು ನಂತರ ನಿಮ್ಮ ಮನವಿಯನ್ನ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ರೈತರು ಇದೀಗ ಒಪ್ಪುವಂತ ಸ್ಥಿತಿಯಲ್ಲಿಲ್ಲ.